सुजला सुफला मलयज शीतला सस्यश्यामला मातरम् वन्दे मातरम् शुभ्रज्योत्स्ना पुलकितयामिनी पुल्लकुसुमित द्रुमदल शोभिनी सुहासिनी सुमधुर भाषिणी सुखदां वरदां मातरम् वन्दे मातरम् वन्दे मातरम् वन्दे मातरम् वन्दे मातरम् सुजला सुफला मलयज शीतला सस्यश्यामला मातरम् वन्दे मातरम् शुभ्रज्योत्स्ना पुलकितयामिनी पुल्लकुसुमित द्रुमदल शोभिनी सुहासिनी सुमधुर भाषिणी सुखदां वरदां मातरम् वन्दे मातरम् वन्दे मातरम् ನಮ್ಮ ಕಾಲೇಜಿನಲ್ಲಿ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರನ್ನು, ಕಾಲೇಜಿನ ಉಪನ್ಯಾಸಕರ ವೃಂದದವರನ್ನು ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳನ್ನು ಕಾಲೇಜಿನ ಪರವಾಗಿ ಹಾಗೂ ಭಾರತೀಯ ಜೈನ್ ಮಿಲನ್ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮೊದಲಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆ. श्रीचन्द्रिका कलित निर्मल शुभ्रवासी कामार्थ तेज कलहंस समाधिरूढ वागीश्वरी प्रतिदिनं मम रक्ष देवी वागीश्वरी प्रतिदिनं मम रक्ष देवी दिम्भीरपिण्डहिमशङ्खसिताप्रहारि पूर्णेन्दुबिम्बरशिशोभित दिव्यगात्रे चाञ्चल्यमानरुदशाफलदाण्डनेत्रे वागीश्वरी प्रतिदिनं मम रक्ष देवी वागीश्वरी प्रतिदिनं मम
ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಕಾಲೇಜಿನ ಉಪನ್ಯಾಸಕರಾದ ಶ್ರೀಮತಿ ಸುಜಾತಾ ಮೇಡಮ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ವಿಜಯಕುಮಾರಿ ಇಂದ್ರ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಕಾಲೇಜಿನ ಉಪನ್ಯಾಸಕರಾದ ಕುಮಾರಿ ಅಕ್ಷತಾ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಶ್ವೇತಾ ಅಡ್ವೊಕೇಟ್ ಮೂರ್ತಿದ್ರೆ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ನಾಯಕಿಯಾದ ಕುಮಾರಿ ಮನಸ್ವಿನಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇಂದು ನಮ್ಮೊಂದಿಗೆ ಭಾರತೀಯ ಜೈನ ಮೂರ್ತಿದ್ರೆ ಇಲ್ಲಿಯ ಸದಸ್ಯರು ಕೂಡ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕಾಲೇಜಿನ ಉಪನ್ಯಾಸಕ ವೃಂದದವರನ್ನ ಹಾಗೂ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳನ್ನ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್. ಮುಂದೆ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ನಮ್ಮ ವಿದ್ಯಾರ್ಥಿಗಳಿಂದ ಒಂದೆರಡು ಮಾತು. ಮೊದಲಿಗೆ ಮನಸ್ವಿನಿ ಭಾರತೀಯರಾದ ನಾವೆಲ್ಲರೂ ಇವತ್ತಿನ ದಿನ 78ನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸಲು ಸೇರಿದ್ದೇವೆ. ಭಾರತದ ಸ್ವಾತಂತ್ರ್ಯ ದಿನವು ಎಲ್ಲ ಭಾರತೀಯ ನಾಗರಿಕರಿಗೆ ಅತ್ಯಂತ ಮಹತ್ವದ ದಿನವಾಗಿದೆ. ಇದನ್ನು ಇತಿಹಾಸದಲ್ಲಿ ಶಾಶ್ವತವಾಗಿ ಉಲ್ಲೇಖ ಮಾಡಲಾಗಿದೆ. ಭಾರತದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಹಲವು ವರ್ಷಗಳ ಕಠಿಣ ಹೋರಾಟದ ನಂತರ ನಮಗೆ ಬ್ರಿಟಿಷ್ ಆಡಳಿತದಿಂದ ಸ್ವಾತಂತ್ರ್ಯ ದೊರೆತ ದಿನವಾಗಿದೆ. ಭಾರತದ ಸ್ವಾತಂತ್ರ್ಯದ ಮೊದಲ ದಿನವನ್ನು ನೆನಪಿಟ್ಟುಕೊಳ್ಳಲು ಹಾಗೂ ಭಾರತಕ್ಕೆ ಸ್ವಾತಂತ್ರ್ಯ ಪಡೆಯುವಲ್ಲಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಮಹಾನ್ ನಾಯಕರ ಎಲ್ಲ ತ್ಯಾಗಗಳನ್ನು ನೆನಪಿಟ್ಟುಕೊಳ್ಳಲು ಆಗಸ್ಟ್ 15ರಂದು ಪ್ರತಿ ವರ್ಷವೂ ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸುತ್ತೇವೆ. 1947 ಆಗಸ್ಟ್ 15ರಂದು ಬ್ರಿಟಿಷ್ ಆಡಳಿತದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಅನಂತರ ಭಾರತೀಯರಾದ ನಾವೆಲ್ಲರೂ ನಮ್ಮ ಮೂಲಭೂತ ಹಕ್ಕುಗಳನ್ನು ಪಡೆದುಕೊಂಡಿದ್ದೇವೆ. ಇದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡಬೇಕು. ನಮ್ಮ ಈ ಅಧಿಕತೆ ಕಾರಣರಾದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ಈ ಶುಭ ಸಂದರ್ಭದಲ್ಲಿ ನೆನಪಿಟ್ಟುಕೊಂಡು ನಾವು ಅವರಿಗೆ ನಮಿಸಬೇಕು. ಭಾರತದ ಸ್ವಾತಂತ್ರ್ಯಕ್ಕೆ 1857ರಿಂದ 1947ರವರೆಗೆ ಹಲವು ದಶಕಗಳ ಕಾಲ ನಮ್ಮ ಪೂರ್ವಜರು ಹೋರಾಟ ಮಾಡಿರುವುದನ್ನು ಈ ಸುಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬೇಕು. ಅವರುಗಳಲ್ಲಿ ನಾವು ಮಹಾತ್ಮ ಗಾಂಧಿ, ಮಂಗಲ ಪಾಂಡೆ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್ ಅವರ ತ್ಯಾಗವನ್ನು ನಾವು ಎಂದೂ ಮರೆಯಲು ಸಾಧ್ಯವಿಲ್ಲ. ನಾನು ಈ ಸಂದರ್ಭದಲ್ಲಿ ಮಹತ್ವವಾದ ಅಂಶವನ್ನು ನಿಮಗೆಲ್ಲ ಹೇಳಲೇಬೇಕು. ಅದೇನೆಂದರೆ ನಾವೆಲ್ಲರೂ ಸ್ವಾತಂತ್ರ್ಯ ಎಂಬ ಪದದ ಅರ್ಥವನ್ನು, ಪರಿಕಲ್ಪನೆಯನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಂಡಿರಲೇಬೇಕು. ಸ್ವಾತಂತ್ರ್ಯ ಎಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಭಾರತದಲ್ಲಿ ಎಲ್ಲ ರೀತಿಯ ಮೂಲಭೂತ ಹಕ್ಕುಗಳಿವೆ ಹಾಗೂ ಎಲ್ಲ ರೀತಿಯ ಸ್ವಾತಂತ್ರ್ಯವಿದೆ. ಆದರೆ ಒಬ್ಬ ವ್ಯಕ್ತಿಯು ತನ್ನ ಸ್ವಾತಂತ್ರ್ಯದ ಹಕ್ಕಿನಿಂದ ಮತ್ತೊಬ್ಬರ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗುವ ಯಾವುದೇ ಹಕ್ಕನ್ನು ಕೂಡ ಹೊಂದಿಲ್ಲ ಎಂಬುದನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಂಡಿರಬೇಕು. ಈ ಮಾತನ್ನು ಪೋಷಕರು, ಶಿಕ್ಷಕರು ಎಲ್ಲ ಮಕ್ಕಳಿಗೆ ಹೇಳಿಕೊಟ್ಟು ಅರ್ಥ ಮಾಡಿಸಬೇಕು ಹಾಗೂ ಹೆಚ್ಚಿನ ನೈತಿಕ ಶಿಕ್ಷಣವನ್ನು ನೀಡಬೇಕೆಂದು ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದ. ಶುಭ ಮುಂಜಾನೆ. ಸೆಪ್ಟೆಂಬರ್ 27, 1907ರಂದು ರಾಜ್ಪುರ ಜಿಲ್ಲೆಯ ಜರನ್ಮಾಲ ತಾಲೂಕಿನಲ್ಲಿರುವ ಬಂಗಾಹಳ್ಳಿಯಲ್ಲಿ ಈಗಿನ ಪಾಕಿಸ್ತಾನದಲ್ಲಿ ಭಗತ್ ಸಿಂಗ್ ಅವರ ಜನನವಾಯಿತು. ಬ್ರಿಟಿಷರ ಕಮ್ಯುನಿಸ್ಟ್ನಿಂದ ದೇಶವನ್ನು ಮುಕ್ತಗೊಳಿಸಲು ಕ್ರಾಂತಿಕಾರಿ ಮಾರ್ಗ ಅನುಸರಿಸಿದ್ದ ಸಿಂಗ್ ಯುವ ಜನತೆಗೆ ಪ್ರೇರಣೆಯಾಗಿದ್ದರು. ಅತಿ ಚಿಕ್ಕ ವಯಸ್ಸಿನಲ್ಲಿ ದೇಶಕ್ಕಾಗಿ ಹುತಾತ್ಮರಾದ ಎಲ್ಲರ ನಡುವೆ ನಿಮಗೆ ತಿಳಿದಿರಬಹುದು ಆದ ವಿಷಯಗಳು. 1931 ಮಾರ್ಚ್ 23ರಂದು ಸಂಜೆ 7:33 ಸಮಯದಲ್ಲಿ ತಮ್ಮ ಇಬ್ಬರು ಸಂಗಾತಿಗಳಾದ ರಾಜಗುರು ಮತ್ತು ಸುಖದೇವ್ ಅವರ ಜೊತೆಗೆ ಕರ್ನಿಗೇರಿಸಲ್ಪಟ್ಟಾಗ ಭಗತ್ ಸಿಂಗ್ಗೆ ಕೇವಲ 23 ವರ್ಷ. ಮಹಾತ್ಮ ಗಾಂಧೀಜಿಯವರ ಅಹಿಂಸಾವಾದದ ಬಗ್ಗೆ ಭಗತ್ ಸಿಂಗ್ಗೆ ಹೆಚ್ಚು ನಂಬಿಕೆ ಇರಲಿಲ್ಲ. ಮದುವೆಯಾಗಲು ನಿರಾಕರಿಸಿದ ಅವರು ದೇಶಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟರು. ದೆಹಲಿಯ ಸೆಂಟ್ರಲ್ ಅಸೆಂಬ್ಲಿಯ ಬಾಂಬ್ ಎಸೆದ ಅವರು ಬ್ರಿಟಿಷ್ ಪೊಲೀಸರಿಗೆ ಶರಣಾದರು. ಆದರೆ ಬಾಂಬ್ ಎಸೆತದಿಂದ ಯಾವುದೇ ಸಾವು
ಬ್ರಿಟಿಷರ ಗಮನ ಸೆಳೆಯ ಸತ್ಯ ಮರೆಯುವುದು ಭಗತ್ ಅವರ ಗೆಳೆಯರ ಉದ್ದೇಶವಾಗಿತ್ತು. ಹೀಗಾಗಿ ರಿವಾಲ್ವರ್ ಎಸೆದು ತಪ್ಪಿಸಿಕೊಳ್ಳುವ ಪ್ರಯತ್ನ ಕೂಡ ಇಂದಿರಾಬ್ ಜಿಂದಾಬಾದ್ ಸೆರೆಯಾದರು. ಇಂದಿರಾಬ್ ಜಿಂದಾಬಾದ್ ಪ್ರಾಣ ಸೆರೆಯಾದವರನ್ನು ಘೋಷಣೆ ಪುಸ್ತಕ ತಂದಿದ್ದೀರಾ ಎಂದು ಕೇಳಿದ್ದರು. ಪುಸ್ತಕ ಕೈಗೆ ಬರುತ್ತಿದ್ದಂತೆ ಓದಲು ಕುಳಿತುಬಿಟ್ಟರು. ನಾಳೆ ಜೈಲಿಗೆ ಹೊರಡುತ್ತಿರುವ ವ್ಯಕ್ತಿ ಹೇಗೆ ಇರಲು ಸಾಧ್ಯವೇ ಎಂದು ರೋಮಾಂಚನಗೊಂಡ ನಿಮ್ಮ ದೇಶವಾಸಿಗಳಿಗೆ ನಿಮ್ಮ ಸಂದೇಶವೇನು ಎಂದಾಗ ಭಗತ್ ಸಿಂಗ್ ಪುಸ್ತಕದಿಂದ ತಿಳಿಯುತ್ತದೆ. ದೇಶವಾಸಿಗಳಿಗೆ ನಿಮ್ಮ ಸಂದೇಶವೇನು ಎಂದಾಗ ಭಗತ್ ಸಿಂಗ್ ಪುಸ್ತಕದಿಂದ ತಿಳಿಯುತ್ತದೆ. ಸಾಮ್ರಾಜ್ಯ ಶಾಸಕಿ ಧಿಕ್ಕಾರ ಇಂದಿರಾಬ್ ಜಿಂದಾಬಾದ್ ಈ ಎರಡು ಘೋಷಣೆಗಳನ್ನು ತಿಳಿಸಿ ನೀಡಿದರು. ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳಿಗೆ ಹೊಂದಿದ್ದ ಆರೋಪಗಳನ್ನು ಅವರನ್ನು ತಿಳಿಸಲಾಗಿದೆ. ಮಾರ್ಚ್ 24, 1932 ಅವರನ್ನು ತಿಳಿಸಲಾಗಿದೆ. ಆದರೆ ಅದನ್ನು 12 ಗಂಟೆ ಹಿಂದೆ ಮಾರ್ಚ್ 24, 1932 ಬರೆಯಲಾಗಿದೆ. ಬರೆಯಪಡಿಸಿದ ವೇಳೆಯಿಂದ 1 ಗಂಟೆ ಮೊದಲೇ ಭಗತ್ತನ್ನು ಬರೆಯಪಡಿಸಲಾಗಿದೆ ಮತ್ತು ಸರ್ಪ್ಲೇಸ್ ಮಧ್ಯೆ ಬರೆದಲ್ಲಿ ಜೈಲು ಅಧಿಕಾರಿಗಳಿಗೆ ರಹಸ್ಯವಾಗಿ ಅಂತ್ಯಕ್ರಿಯೆ ನಡೆಯಿತು. ಶ್ರೀ ರಾಜೇಶ್ ಕುಮಾರ್, ಕಾರ್ಯದರ್ಶಿ, ಭಾರತೀಯ ಜೈನ್ ಮಿಲನ್, ಮೂಡುಬಿದ್ರೆ, ಇವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯ ಗಣ್ಯ ವ್ಯಕ್ತಿಗಳೆಲ್ಲರಿಗೂ ಮುಂಜಾನೆ ಮೊದಲಾಗಿ ನಮ್ಮ ಸ್ವಾಮೀಜಿಯವರಿಗೆ ನಮಸ್ತೆ ಹೇಳುತ್ತಾ 78ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳು. 1947 ಆಗಸ್ಟ್ 14 ಮಧ್ಯರಾತ್ರಿ ಅಂದರೆ 12 ಗಂಟೆ 2 ನಿಮಿಷಕ್ಕೆ ನಮಗೆ ಪರಕೀಯರಿಂದ ಸ್ವಾತಂತ್ರ್ಯ ಲಭಿಸಿತು. ಕೇವಲ 5 ನಿಮಿಷದ ಅಂತರದಲ್ಲಿ ಅಂದರೆ ಪಾಕಿಸ್ತಾನ 11 ಗಂಟೆ 57 ನಿಮಿಷ ಸ್ವತಂತ್ರ ರಾಷ್ಟ್ರವಾಯಿತು. ನಮ್ಮ ಭಾರತ ದೇಶವು 12 ಗಂಟೆ 2 ನಿಮಿಷಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಕೇವಲ 5 ನಿಮಿಷದ ಅಂತರದಲ್ಲಿ 2 ರಾಷ್ಟ್ರವು ಸ್ವತಂತ್ರಗೊಂಡಿತು. ಇದು ಇಡೀ ಪ್ರಪಂಚದಲ್ಲಿ ಜಗತ್ತಿನಲ್ಲಿ ಯಾವ ದೇಶದಲ್ಲೂ ಈ ನಮೂನಿಲ್ಲ. ಅದು ಕೇವಲ 5 ನಿಮಿಷದ ಅಂತರದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ದು ನಮ್ಮ ಭಾರತ ದೇಶ ಮತ್ತು ಪಾಕಿಸ್ತಾನ. ಆಕ್ಚುಲಿ ಪಾಕಿಸ್ತಾನ ನಮ್ಮ ದೇಶವಾಗಿತ್ತು, ಅದು ಡಿವೈಡ್ ಆಗಿ ಮುಸ್ಲಿಮರಿಗೆ ಕೊಟ್ಟಿತ್ತು. ಮತ್ತೆ ಏನಂದ್ರೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ತುಂಬಾ ಸಾವಿರಾರು ಲಕ್ಷಾಂತರ ಜನರ ಬಲಿದಾನವಾಗಿದೆ. ಅದರಲ್ಲಿ ಮುಖ್ಯವಾಗಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಕೆಲವು ಜನಗಳ ಹೆಸರುಗಳು ನಮಗೆ ನೆನಪುಂಟು. ಕೆಲವರದ್ದು ನೆನಪಿಲ್ಲ, ಯಾಕೆಂದ್ರೆ ಎಷ್ಟೋ ಯೋಧರು ಇದರಲ್ಲಿ ಮಡಿದಿದ್ದಾರೆ. ಅದಕ್ಕೆ ಜನವರಿ 30 ಯೋಧರ ದಿವಸ ಅಂತ ಇಡೀ ದೇಶಾದ್ಯಂತ ಮಾಡುತ್ತಾರೆ. ಅದು ಹೆಚ್ಚಿನವರ ಹೆಸರು ಗೊತ್ತಿಲ್ಲದೆ ಇದ್ದರಿಂದಾಗಿ ಅವರಿಗೆ ಗೌರವದ ಒಂದು ದ್ಯೋತಕವಾಗಿ ಜನವರಿ 30 11 ಗಂಟೆಗೆ ಮೌನ ಪ್ರಾರ್ಥನೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಾಡುತ್ತಾರೆ. ಈಗ ನಾವು ಮುಖ್ಯವಾಗಿ ಏನಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾವು ಈ ದಿವಸದಲ್ಲಿ ಅವರಿಗೆ ಗೌರವ ಕೊಡುವುದು ನಮ್ಮ ಆದ್ಯ ಕರ್ತವ್ಯವೂ ಆಗಿದೆ. ಹಾಗೂ ಇದರಲ್ಲಿ ಮುಖ್ಯವಾಗಿ ಲಾಲ್ ಲಜಪತ್ ರಾಯ್ ಮತ್ತೆ ಸರೋಜಿನಿ ನಾಯ್ಡು, ಬಾಬಾ ಅಂಬೇಡ್ಕರ್, ನೆಹರು ಮುಂತಾದವರು ತುಂಬಾ ಜನಗಳು ಇದಕ್ಕಾಗಿ ಹೋರಾಡಿದ್ದಾರೆ. ಇದಕ್ಕೋಸ್ಕರ ನಾವು ನೆಲದ ಕಾನೂನನ್ನು ಗೌರವಿಸಿ ರಾಷ್ಟ್ರ ಪ್ರೇಮವನ್ನು ಮೊಳಗಿಸಬೇಕಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಕೇಳಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದಂತಹ ಶ್ರೀಮತಿ ವಿಜಯಕುಮಾರಿ ಇಂದ್ರ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಎಲ್ಲರಿಗೂ ಜೈ ಜಿನೇಂದ್ರ. ಜಗದ್ಗುರು ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾಚಾರ್ಯ ಪಂಡಿತಾಚಾರ್ಯವರ ಮಹಾಸ್ವಾಮೀಜಿಗಳ ಪಾದಾರವಿಂದಕ್ಕೆ ಇಚ್ಛಾಮಿಗಳನ್ನು ಸಲ್ಲಿಸುತ್ತಾ, ಸ್ವಸ್ತಿ ಶ್ರೀ ಜೈನ ವಸತಿ ಪದವಿ ಪೂರ್ವ ಕಾಲೇಜು ಮೂಡುಬಿದ್ರೆ ಇಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ, ವಿದ್ಯಾರ್ಥಿನಿಯರೇ ಹಾಗೂ ಬಂಧುಗಳು, ಇವತ್ತು ಇಡೀ ದೇಶದಲ್ಲಿ ನಾವೆಲ್ಲರೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ನಮ್ಮನ್ನು ಕಾಯುವ ಯೋಧರಿಂದಾಗಿ ನಾವು ನಿಶ್ಚಿಂತೆಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ. ಸ್ವಾತಂತ್ರ್ಯ ಎಂದರೆ ಸ್ವೇಚ್ಛಾಚಾರ ಅಲ್ಲ, ಆದರೆ ಇಂದಿನ ಜನಾಂಗದವರು ಸ್ವೇಚ್ಛಾಚಾರ ಎಂದು ತಿಳ್ಕೊಂಡಿದ್ದಾರೆ. ಆಡು ಮಾತಿನಲ್ಲಿ ನಾವು ಹೇಳುತ್ತೇವೆ, ಎಂಕ ಆತಲ ಸ್ವಾತಂತ್ರ್ಯ ಇಜ್ಜಿ, ಎಂಕು ಕೋಡಿಟ್ಲ ಕೆಪ್ಪರ ಸ್ವಾತಂತ್ರ್ಯ ಇಜ್ಜಿ, ಇಲ್ಲಲು
ಮೊಬೈಲ್ ಹೂವಾರ ಸ್ವಾತಂತ್ರ್ಯ ಇಜ್ಜಿ ಪಂಡದು ಇತ್ತದ ಜೋಕ್ಲು ಮಾತೆಲ್ಲ ಪನ್ಪೆ. ಈ ಮಾತು ಎಲ್ಲ ಮಕ್ಕಳ ಬಾಯಲ್ಲೂ ಬರುತ್ತದೆ. ನಮ್ಮ ಮನೆಗಳಲ್ಲೂ ಇದನ್ನು ನಾವು ಕಾಣಬಹುದು. ಆದರೆ ಇದು ಸ್ವಾತಂತ್ರ್ಯ ಎನ್ನುವ ಪದಕ್ಕೆ ಅಪಚಾರ. ಸ್ವಾತಂತ್ರ್ಯವೇ ಬೇರೆ, ಸ್ವೇಚ್ಛಾಚಾರವೇ ಬೇರೆ. PUC ಆದ ನಂತರ ಮುಂದಕ್ಕೆ ನೀವೇನು ಮಾಡಬೇಕು ಎನ್ನುವುದು ನಿಮ್ಮ ನಿರ್ಧಾರ. ಹೆತ್ತವರ ಮಾರ್ಗದರ್ಶನದಲ್ಲಿ ಅದನ್ನು ನೀವು ಸಾಧಿಸಬಹುದು. PUC ಆದ ನಂತರ ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದಾದ ಪ್ರಶ್ನೆ ಎಂದರೆ, ಅಮ್ಮನ ದಾಯಕ ಗೊತ್ತುಂಡು, ಅಪ್ಪಜಿಗೆ ದಾಯಕ ಗೊತ್ತುಂಡು, ಅಥವಾ ದಾಲ ಗೊತ್ತಿದ್ದಿ ಎನ್ನುವ ಭಾವನೆ ನಿಮ್ಮಲ್ಲಿ ಇರುತ್ತದೆ. ಆದರೆ ಅವರಿಗೆ ಪ್ರಪಂಚ ಜ್ಞಾನ ಇರುತ್ತದೆ. ಯಾವುದು ಸರಿ ಯಾವುದು ತಪ್ಪು ಎಂದು ಗೊತ್ತಿರುತ್ತದೆ. ನೀವೆಲ್ಲ ಭವಿಷ್ಯದ ಮಕ್ಕಳು. ಈ ದಿನ ನೀವೆಲ್ಲ ಒಂದು ಸಂಕಲ್ಪ ಮಾಡಬೇಕು. ಸುಳ್ಳು ಹೇಳಬಾರದು, ಮೋಸ ವಂಚನೆ ಮಾಡುವುದಿಲ್ಲ. ಹೆತ್ತವರಿಗೆ ಗುರು ಹಿರಿಯರನ್ನು ಗೌರವಿಸ್ತೇವೆ. ನಮಗೆ ಅನ್ನ ಕೊಟ್ಟ ಈ ಸ್ವಾಮೀಜಿಯವರನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೇವೆ ಎಂದು ನಾವು ಈ ದಿನ ಭಾವನೆಯನ್ನು ಧರಿಸುತ್ತೇವೆ. ಮುಂದಿನ ಜೀವನದಲ್ಲಿ ಉತ್ತಮ ಪ್ರಜೆಯಾಗಿ ಬಾಳೆ ಎಂದು ಹಾರೈಸಿದ ಅವಕಾಶ ಕೊಟ್ಟದಕ್ಕಾಗಿ ಪೂಜ್ಯ ಸ್ವಾಮೀಜಿ, ದತ್ತಾತ್ರೇಯ ಟ್ರಸ್ಟ್ ಹಾಗೂ ಪ್ರಾಂಶುಪಾಲರು, ಉಪನ್ಯಾಸಕರಿಗೆ ನನ್ನ ವಂದನೆಗಳನ್ನು ತಿಳಿಸಿದ ನನ್ನೆರಡು ಮಾತುಗಳಿಗೆ ವಿರಾಮ ಕೊಡುತ್ತೇನೆ. ಎಲ್ಲರಿಗೂ ಜೈ ಶ್ರೀ. ಧನ್ಯವಾದಗಳು ಮೇಡಮ್. ಮುಂದೆ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನಡೆದ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ. ಇದನ್ನು ಶ್ರೀ ಅನಂತವೀರ್ ಜೈನ್ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ದೇಶಭಕ್ತಿ ಗೀತೆ. ಪ್ರಥಮ ಮನಸ್ವಿನಿ, ದ್ವಿತೀಯ PUC. ವಿದ್ಯಾರ್ಥಿಗಳು ಚಪ್ಪಾಳೆ ಮೂಲಕ ಪ್ರೋತ್ಸಾಹ. ಹಾಗೆ ಪ್ರಥಮ ಸ್ವಾತಿ. ಮುಂದೆ ತೃತೀಯ ಸ್ಥಾನವನ್ನು ಪಡೆದ ಸೌಮ್ಯ, ಪ್ರಥಮ PUC. ಮುಂದೆ ಭಾಷಣ ಸ್ಪರ್ಧೆ. ಅದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವವರು ಮನಸ್ವಿನಿ, ದ್ವಿತೀಯ PUC. ಶ್ರುತಿ, ದ್ವಿತೀಯ PUC. ಧನ್ಯವಾದಗಳು ಸರ್. ಮುಂದೆ SSLC ಹಾಗೂ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅನಂತರಾಜ್ ಇಂದ್ರ ಇವರ ಸ್ಮರಣಾರ್ಥ ನೀಡುವ ವಿದ್ಯಾರ್ಥಿ ವೇತನ ವಿತರಣೆ. ಇದನ್ನು ಶ್ರೀಮತಿ ವಿಜಯಕುಮಾರಿ ಇಂದ್ರ ಇವರು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ವಿದ್ಯಾರ್ಥಿ ವೇತನ ಪಡೆದುಕೊಳ್ಳುವವರು ಮೊದಲಿಗೆ ಸುಷ್ಮಿತಾ, ಪ್ರಥಮ PUC. ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಿ. ಈ ಕಡೆ ಬನ್ನಿ. ಎಸ್. ನೆಕ್ಸ್ಟ್ ಶ್ರುತಿ, ಪ್ರಥಮ PUC. ನೆಕ್ಸ್ಟ್ ನಂತರ ಮನಸ್ವಿನಿ, ದ್ವಿತೀಯ PUC. ನಂತರ ಶ್ರುತಿ, ದ್ವಿತೀಯ PUC. ಶ್ರೀಯುತ ಪಾನೇರು ಅನಂತರಾಜ ಇಂದ್ರ ಇವರು ನಮ್ಮ ಕಾಲೇಜಿನ ಮೊದಲ ಪ್ರಾಂಶುಪಾಲರಾಗಿದ್ರು. ಅವರ ಅಕಾಲಿಕ ಮರಣ ನಂತರ ಆ ಹುದ್ದೆ ನನಗೆ ಬಂದಿದ್ದು. ಅವರ ನೆನಪಿಗೋಸ್ಕರ ಶ್ರೀಮತಿ ವಿಜಯಕುಮಾರಿ ಇಂದ್ರ ಇವರು ಪ್ರತಿ ವರ್ಷದ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಿಸಬೇಕು ಅಂತ ಅಪೇಕ್ಷೆಯನ್ನು ಪಟ್ಟು ಇಲ್ಲಿ ತನಕ ಬಂದಿದ್ದಾರೆ. ಅದನ್ನು ವಿದ್ಯಾರ್ಥಿಗಳಿಗೆ ಈ ವರ್ಷ ನೀಡಿದ್ದೇವೆ. ಅದಷ್ಟೇ ಅಲ್ಲದೆ ಪ್ರತಿ ವರ್ಷ ಅವರು ಸ್ವಾತಂತ್ರ್ಯ ದಿನಾಚರಣೆಯಂದು ಮಕ್ಕಳಿಗೆ ಸಿಹಿ ಹಾಗೂ ಉಪಹಾರದ ವ್ಯವಸ್ಥೆಯನ್ನು ಕೂಡ ಅವರ ಮುಖಾಂತರವೇ ಮಾಡಿರ್ತಾರೆ. ಅವರ ಪುತ್ರರಾದ ಶ್ರೀ ದೀಪಕ್ ಜೈನ್ ಅವರು ಅಥವಾ ದೀಪಕ್ ಇಂದ್ರ ಅವರು ಅದನ್ನ ಪ್ರತಿ ವರ್ಷ ನಮಗೆ ನೀಡ್ತಾ ಬಂದಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ.
ಪ್ರತಿ ವರ್ಷವೂ ನಾವು ಪ್ರತಿ ವರ್ಷವೂ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತೇವೆ. ಆದರೆ ಈ ಸಾರಿ ಒಂದು ಸ್ಪೆಷಲ್ ಏನಂದರೆ ಭಾರತೀಯ ಜೈನ್ ಮಿಲನ್ ಮೂಡುಬಿದಿರೆಯವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅದು ನಮಗೆ ಅತೀವ ಸಂತೋಷವನ್ನು ಮಾಡಿದೆ. ಅದರಿಂದ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ವಂದಿಸುತ್ತಾ ಭಾರತೀಯ ಜೈನ್ ಮಿಲನ್ನ ಜೊತೆ ಕಾರ್ಯದರ್ಶಿಯಾಗಿರುವಂಥ ಶ್ರೀಯುತ ಅನಂತವೀರ್ ಜೈನ್ ಇವರು ಧ್ವಜಾರೋಹಣವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು. ನಮ್ಮ ಇನ್ನೊಬ್ಬ ಅತಿಥಿ ಇವರು ನಮ್ಮ ಹಿಂದಿನ ಪ್ರಾಂಶುಪಾಲರ ಧರ್ಮಪತ್ನಿ. ಇವರು ಇವತ್ತು ಅತಿಥಿಯಾಗಿ ಇಲ್ಲಿ ಆಗಮಿಸಿದ್ದು ನಮಗೆಲ್ಲ ತುಂಬ ಸಂತೋಷವನ್ನು ಮಾಡಿದೆ. ಆದ್ದರಿಂದ ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈನ್ ಮಿಲನ್ನ ಇನ್ನೊಬ್ಬ ಜೊತೆ ಕಾರ್ಯದರ್ಶಿಯವರು ಶ್ರೀಯುತ ರಾಜೇಶ್ ಕುಮಾರ್ ಅವರನ್ನು ಕೂಡ ಅವರಿಗೆ ಕೂಡ ನಾನು ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಮೇಲೆ ಪ್ರೀತಿಯನ್ನಿಟ್ಟು ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದಂಥ ಎಲ್ಲ ಜೈನ್ ಮಿಲನ್ನ ಪದಾಧಿಕಾರಿಗಳು ಹಾಗೂ ಎಲ್ಲ ಸರ್ವ ಸದಸ್ಯರುಗಳಿಗೆ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು ಹಾಗೂ ನನ್ನ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎರಡು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಮೊದಲಿಗೆ ದೇಶಭಕ್ತಿ ಗೀತೆ, ಶ್ರುತಿ ಮತ್ತು ತಂಡದವರೇ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ, ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ, ಏಳರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಬರದಲ್ಲಿ, ನಿನ್ನ ನಾಮ ನಿನಾದ
ಮನಸ್ವಿನಿ ತಂಡದವರಿಂದ. Swami,